ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ? 9 ಗಂಟೆ, 10 ಗಂಟೆ, 11 ಗಂಟೆ ಅಥವಾ ಅದಕ್ಕೂ ತಡವಾಗ್ತಿದೆಯಾ? ಹಾಗೆ ಮೊಬೈಲ್ ನೋಡ್ತಾ, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಗಂಟೆಗಳು ಹೋಗಿದ್ದೇ ಗೊತ್ತಾಗ್ತಿಲ್ವಾ? ರಾತ್ರಿ ಮಲಗೋದು ತುಂಬಾ ತಡವಾಗ್ತಿದೆಯಾ? ಅಥವಾ ರಾತ್ರಿ ಎಷ್ಟೇ ಬೇಗ ಮಲಗಿದ್ರೂ ಕೂಡ ನಿದ್ದೆನೇ ಬರ್ತಾ ಇಲ್ಲ ಅನ್ನುವಂಥ ಕಾರಣ ಹೇಳ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ನೋಡ್ಲೇಬೇಕು. ನಿದ್ರೆ ದೈವದತ್ತವಾಗಿ ಬಂದಂಥ ವರ. ನಿದ್ರೆ ಕೇವಲ ದೈಹಿಕ ಆಯಾಸವನ್ನಷ್ಟೇ ಅಲ್ಲ, ಮಾನಸಿಕವಾಗಿಯೂ ನಮ್ಮನ್ನು ಸದೃಢವಾಗಿರುವಂತೆ ನೋಡಿಕೊಳ್ಳುತ್ತೆ. ಗಾಢ ನಿದ್ರೆ ಮನುಷ್ಯನ ಎಷ್ಟೋ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳನ್ನ ಕೂಡ ದೂರ ಮಾಡುತ್ತೆ. ದಿನವೂ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಮಾಡುವ ಸುದೀರ್ಘವಾದ ನಿದ್ರೆ ನಮ್ಮ ಎಲ್ಲಾ ಆಯಾಸಗಳನ್ನ, ಅಸಮತೋಲಗಳನ್ನ ದೂರ ಮಾಡುತ್ತೆ. ಆದ್ರೆ ಇಲ್ಲಿ ವಿಚಾರ ಅದಲ್ಲ. ನೀವು ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ನಿದ್ರೆ, ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಸ್ವಾಸ್ಥ್ಯ ನಿರ್ಧಾರವಾಗುತ್ತೆ. ಹೌದು, ನೀವು ಕೇಳ್ತಿರೋದು ನಿಜ. ನೀವು ರಾತ್ರಿ ತುಂಬಾ ತಡವಾಗಿ ಮಲಗ್ತಾ ಇದ್ರೆ ನೀವು ಕೇವಲ ನಿಮ್ಮ ದೈಹಿಕ ಆರೋಗ್ಯವನ್ನಷ್ಟೇ ಹಾಳು ಮಾಡಿಕೊಳ್ತಿಲ್ಲ, ಜೊತೆಗೆ ಮಾನಸಿಕ ಸ್ವಾಸ್ಥ್ಯವನ್ನ ಕ್ರಮೇಣವಾಗಿ ಕಳೆದುಕೊಳ್ತಿದ್ದೀರಿ. ಹೌದು, ನೀವು ಕೇಳ್ತಿರೋದು ನಿಜ. ನೋಡಿ, ಹಿಂದೆಲ್ಲ ನಮ್ಮ ಹಿರಿಯರು ಯಾವ ವೇಳಾಪಟ್ಟಿಯನ್ನ ಫಾಲೋ ಮಾಡ್ತಿದ್ರು ಸ್ವಲ್ಪ ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಬೇಗ ಏಳೋದು, ಶ್ರಮವಹಿಸಿ ದುಡಿಯೋದು, ಕೆಲಸ ಮಾಡೋದು, ಪೌಷ್ಟಿಕ ಆಹಾರಗಳನ್ನ ಸೇವಿಸೋದು, ಜೊತೆಗೆ ಹೊತ್ತು ಮುಳುಗೋದ್ರೊಳಗೆ ಅಂದರೆ ಸೂರ್ಯ ಮುಳುಗೋದರ ಒಳಗಾಗಿ ಊಟವನ್ನ ಮುಗಿಸಿ ರಾತ್ರಿ 8 ಗಂಟೆಯ ಹೊತ್ತಿಗೆಲ್ಲ ಆಯಾಸ ಪರಿಹಾರಕ್ಕೆ ಅಂತ ನಿದ್ರೆಗೆ ಜಾರಿ ಬಿಡೋರು. ಅಂದರೆ ಅವರು ಏಳುವ ಮತ್ತು ಮಲಗುವ ಸಮಯಗಳು ಬೇಗ ಏಳು ಬೇಗ ಮಲಗು ಅನ್ನೋ ಗಾದೆ ಮಾತಿನಂತೆ ಪಾಲಿಸ್ತಿದ್ರು ನಮ್ಮ ಹಿರಿಯರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏಳುವ ಸಮಯ ಹಾಗೂ ಮಲಗುವ ಸಮಯವನ್ನಂತೂ ಅತಿ ತಡವಾಗಿ ರೂಢಿಸಿಕೊಂಡಿದ್ದೇವೆ. ಇದರಿಂದಾಗುವ ದುಷ್ಪರಿಣಾಮಗಳು ಒಂದ್ ಕಡೆ ಆದ್ರೆ ಬಹು ಬೇಗ ಮಲಗೋದ್ರಿಂದ ಆಗುವಂತಹ ಪರಿಣಾಮಗಳು ಕೂಡ ಅದ್ಭುತವಾದ ಫಲಿತಾಂಶವನ್ನೇ ನೀಡುತ್ತೆ. ಹೌದು, ನೀವು ರಾತ್ರಿ 9 ಗಂಟೆಯ ಒಳಗಾಗಿ ಮಲಗಿಕೊಂಡ್ರೆ ನೀವು ಸದಾ ಯೌವನ ಭರಿತರಾಗಿ, ಉತ್ಸಾಹದಿಂದ ನವಚೈತನ್ಯ ಯುವಕರಾಗಿ ಕಾಣಿಸಿಕೊಳ್ಳುತ್ತೀರಿ. ಇನ್ನು ನೀವೇನಾದ್ರೂ ರಾತ್ರಿ 10 ಗಂಟೆಯ ಒಳಗಾಗಿ ನಿದ್ರೆ ಮಾಡುವಂತಹ ರೂಢಿ ಇಟ್ಕೊಂಡಿದ್ರೆ ಇದು ನಿಮ್ಮ ಮೆದುಳಿಗೆ ಬಹಳಾನೇ ಉತ್ತಮ. ನಿಮ್ಮ ಮೆದುಳು ಯಾವತ್ತಿಗೂ ಕೂಡ ಚುರುಕಾಗಿಯೇ ಕೆಲಸ ಮಾಡುತ್ತೆ. ನಿದ್ರೆ ಮಾಡೋಕೆ ರಾತ್ರಿ 10 ಗಂಟೆ ಒಂದು ರೀತಿಯ ಡೆಡ್ ಲೈನ್ ಇದ್ದಂತೆ. ಎಸ್, ತದನಂತರ ರಾತ್ರಿ 11 ಗಂಟೆಗೆ ಮಲಗ್ತೀರಾ ಅಂದ್ರೆ ನಿಮ್ಮ ದೇಹದ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಮಾನಸಿಕ ಸ್ವಾಸ್ಥ್ಯ ಹದಗೆಡತ್ತೆ ಹಾಗೂ ನಿಮ್ಮ ಕೂದಲು ಉದುರುವಿಕೆ, ದೈಹಿಕ ಆಯಾಸ, ಮಾನಸಿಕ ಬಳಲಿಕೆ ಇದೆಲ್ಲವೂ ಕೂಡ ಇರುತ್ತೆ. ಇನ್ನು ನೀವು ಮಲಗೋದು ರಾತ್ರಿ 12 ಆಗಿ ಬಿಡುತ್ತೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ದೇಹದ ತೂಕ ದಿನೇ ದಿನೇ ಜಾಸ್ತಿ ಆಗುತ್ತಾ ಹೋಗುತ್ತೆ ಮತ್ತು ಅನೇಕ ದೈಹಿಕ ಕಾಯಿಲೆಗಳಿಗೆ ನೀವು ತುತ್ತಾಗಬೇಕಾಗತ್ತೆ. ಮತ್ತು ನಿಮ್ಮ ಮನಸ್ಸು ಯಾವತ್ತೂ ಕೂಡ ಸಮತೋಲನವನ್ನು ಕಾಯ್ದುಕೊಳ್ಳೋಕೆ ಸಾಧ್ಯವಾಗೋದೇ ಇಲ್ಲ. ಇನ್ನು ನೀವೇನಾದ್ರೂ ರಾತ್ರಿ 12 ಗಂಟೆಯ ಮೇಲೆ ಮಲಗುವವರಾಗಿದ್ರೆ ಇದು ತುಂಬಾನೇ ಡೇಂಜರಸ್. ನೀವು ಮಲಗುವ ಸಮಯ 12 ಗಂಟೆ ದಾಟ್ತಿದ್ರೆ ಅದನ್ನ ಸ್ಲೋ ಪಾಯ್ಸನ್ ಅಂತ ಕರೀತಾರೆ ಡಾಕ್ಟ್ರು. ಹೌದು, ದಿನನಿತ್ಯವೂ ಕ್ರಮೇಣವಾಗಿ ನಿಮ್ಮನ್ನ ನೀವು ಕೊಂದುಕೊಳ್ತಾ ಬರ್ತಾ ಇದ್ದೀರಿ ಅಂತಲೇ ಡಾಕ್ಟರ್ ಅಭಿಪ್ರಾಯವನ್ನ ಪಡ್ತಾರೆ. ನಿದ್ರೆ ಸಮಯ ಯಾವತ್ತೂ 10 ಗಂಟೆಯನ್ನ ಮೀರಬಾರ್ದು. ಅದರಲ್ಲೂ 12 ಗಂಟೆಯ ಮೇಲೆ ನಿದ್ರೆಗೆ ಜಾರೋದು ಬಹಳಾನೇ ಅಪಾಯಕಾರಿ ಅಂತ ಡಾಕ್ಟರ್ಸ್ ಅಭಿಪ್ರಾಯ ಪಡ್ತಾರೆ. ಯಾವುದೇ ಕಾರಣಕ್ಕೂ ಈ ರೂಢಿಯನ್ನ ತಪ್ಪಿಸಿ ಅಂತ ಡಾಕ್ಟರ್ ಸಲಹೆಯನ್ನ ನೀಡ್ತಾರೆ. ಹಾಗಾಗಿ ನೀವು ಕೂಡ ಇನ್ಮೇಲೆ ನಿಮ್ಮ ಮಲಗುವ ಸಮಯದ ಬಗ್ಗೆ ಎಚ್ಚರಿಕೆ ವಹಿಸಿ. ತಡವಾಗಿ ಮಲಗೋ ರೂಢಿ ಇದ್ರೆ ಕೂಡಲೇ ಅದನ್ನ ತಪ್ಪಿಸಿ ದೇಹ ಹಾಗೂ ಮನಸ್ಸಿನ ಸ್ವಾಸ್ಥ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಶ್ರಮ ವಹಿಸಿ. ಈ ಮಾಹಿತಿ ಇಷ್ಟವಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ, ವಿಶೇಷ ಕಂಟೆಂಟ್ಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್.